Hi, hello everyone. Welcome to my channel Srishti Tutorial for Maths. ನಾನು ಇವತ್ತು ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ SSLC ವಿದ್ಯಾರ್ಥಿಗಳಿಗಾಗಿ ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ ಚಾಪ್ಟರ್ ಅಲ್ಲಿ ಬರ್ತಕ್ಕಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅನ್ನು ಹಿಂದಿನ ವಿಡಿಯೋದಲ್ಲಿ 10 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡೋದನ್ನ ಹೇಳಿದ್ದೀನಿ. ಸೊ ಅದರ ಮುಂದಿನ ಪ್ರಶ್ನೆಗಳನ್ನು ಇವತ್ತಿನ ದಿನ ಡಿಸ್ಕಷನ್ ಮಾಡೋಣ. ನೋಡಿ 11th ಕ್ವೆಶ್ಚನ್ ಹೇಳುತ್ತೆ ದ ವ್ಯಾಲ್ಯೂ ಆಫ್ sin 45 ಡಿಗ್ರಿ ಇಂಟು cos 45 ಡಿಗ್ರಿ ಅಂತ ಹೇಳಿ. ಸೊ ಇಲ್ಲಿ sin 45 ಡಿಗ್ರಿನ ವ್ಯಾಲ್ಯೂ ಬಂದ್ಬಿಟ್ಟು 1/√2 ಬರುತ್ತೆ ಇಂಟು cos 45 ಡಿಗ್ರಿನ ವ್ಯಾಲ್ಯೂ ಕೂಡ 1/√2 ಬರುತ್ತೆ. ಸೊ ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಬರುತ್ತೆ 1/√2 ಹೋಲ್ ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ ಒಂದನ್ನು ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, ಎರಡನ್ನ ಸ್ಕ್ವೇರ್ ಮಾಡಬೇಕಾದ್ರೆ ಇಲ್ಲಿ ರೂಟ್ ಇರೋದ್ರಿಂದ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಮಾತ್ರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ನಲ್ಲಿ ಯಾವ ಒಂದು ಉತ್ತರ ಇದೆ. ಸೊ ದಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 11. ಇನ್ನು ನೆಕ್ಸ್ಟ್ 12th ಕ್ವಶನ್ ದ ವ್ಯಾಲ್ಯೂ ಆಫ್ ಟ್ಯಾನ್ 45 ಡಿಗ್ರಿ ಇಂಟು ಕಾಟ್ 45 ಡಿಗ್ರಿ ಅಂತಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಟ್ಯಾನ್ 45 ಡಿಗ್ರಿನ ವ್ಯಾಲ್ಯೂ 1 ಬರುತ್ತೆ ಇಂಟು ಕಾಟ್ 45 ಡಿಗ್ರಿನ ವ್ಯಾಲ್ಯೂ 1 ಬರುತ್ತೆ. ಸೊ ದಟ್ ದ ಪ್ರಾಡಕ್ಟ್ ಆಫ್ 1 ಇಂಟು 1 ಈಸ್ ಆಲ್ಸೋ ಈಕ್ವಲ್ ಟು 1. ಸೊ ದಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 13. In the 13th question, if 2 sin 2 theta is equal to √3, then the value of theta is ಅಂತ ಕೊಟ್ಟಿದ್ದಾರೆ ಅವರು. ಅಂದ್ರೆ 2 sin 2 theta ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನಾವೇನು ತಗೊಳ್ಬೇಕು ಅಂದ್ರೆ ಈ 2 sin theta ನ ಈಕ್ವಲ್ ಇಂದ ಆ ಕಡೆ ಕಳಿಸ್ಬೇಕು. ನೋಡಿ ಇಲ್ಲಿ ಈ 2 sin 2 theta is equal to √3 ಇದೆಯಲ್ವಾ, ಅದನ್ನ ನಾವು sin 2 theta is equal to 2 ಈಕ್ವಲ್ ಇಂದ ಆ ಕಡೆ ಹೋದ್ರೆ √3 ಡಿವೈಡೆಡ್ ಬೈ 2 ಬರುತ್ತೆ. ಆಗ sin 2 theta is equal to √3 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ಯಾವುದಕ್ಕೆ ಬರುತ್ತಪ್ಪ ವ್ಯಾಲ್ಯೂ ಅಂತ ಹೇಳಿದ್ರೆ 60 ಡಿಗ್ರಿ ಬರುತ್ತೆ. ಇಲ್ಲಿ 2 ಇರೋದ್ರಿಂದ ನಾವು ಬರೀ sin ಥೀಟಾವನ್ನ ಮಾತ್ರ ಇಟ್ಕೊಂಡ್ರೆ 2 ಆ ಕಡೆ ಹೋದ್ರೆ 60 ಡಿಗ್ರಿ ಡಿವೈಡೆಡ್ ಬೈ 2 ಆಗುತ್ತೆ. ಆಗ ಸಿಂಪ್ಲಿಫೈ ಮಾಡಿದ್ರೆ ಆಂಗಲ್ ಎಷ್ಟು ಬರುತ್ತೆ 30 ಡಿಗ್ರಿ ಬರುತ್ತೆ. ಸೊ ಹಾಗಾಗಿ 13th ಕ್ವಶನ್ಗೆ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನ ಕ್ವಶನ್ ನಂಬರ್ 14 ಏನ್ ಹೇಳ್ತಾ ಇದೆ, ಇಫ್ sin theta is equal to x by y, then the value of cos theta ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ sin theta is equal to x by y ಇರೋದನ್ನ ನಾವಿಲ್ಲಿ ಏನ್ ತಗೊಳ್ಬೇಕು. ಸೊ ನಮಗೆ ಗೊತ್ತಿರುವಂತಹ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಏನ್ ಹೇಳುತ್ತೆ, ಮೊದಲನೇ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಏನ್ ಹೇಳುತ್ತೆ ಅಂದ್ರೆ cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ is equal to 1 ಅಂತ ಹೇಳುತ್ತೆ. ಇಲ್ಲಿ ನಾವು cos ಸ್ಕ್ವೇರ್ ಥೀಟಾವನ್ನ ಇಲ್ಲಿ ಇಟ್ಕೊಂಡು sin ಸ್ಕ್ವೇರ್ ಥೀಟಾನ ಆ ಕಡೆ ಕಳಿಸಿದ್ರೆ 1 ಮೈನಸ್ sin ಸ್ಕ್ವೇರ್ ಥೀಟಾ ಬರುತ್ತೆ. ಹಾಗಾಗಿ ಇಲ್ಲೇ ನಾವು ಏನ್ ಹೇಳ್ಬೋದು ಇಲ್ಲಿ ಅಂದ್ರೆ cos ಸ್ಕ್ವೇರ್ ಥೀಟಾ is equal to cos ಸ್ಕ್ವೇರ್ ಥೀಟಾ is equal to 1 ಮೈನಸ್ sin ಸ್ಕ್ವೇರ್ ಥೀಟಾ ಅಂದ್ರೆ sin ಥೀಟಾದ ವ್ಯಾಲ್ಯೂ ಕೊಟ್ಟಿದ್ದಾರೆ x by y. sin ಸ್ಕ್ವೇರ್ ಥೀಟಾ ಅಂದ್ರೆ ಏನಾಗುತ್ತೆ ಅವಾಗ ಅದು x by y ಹೋಲ್ ಸ್ಕ್ವೇರ್ ಆಗುತ್ತೆ. ಆಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 1 ಮೈನಸ್ x ಗೆ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಬರುತ್ತೆ ಡಿವೈಡೆಡ್ ಬೈ y ಗೆ ಸ್ಕ್ವೇರ್ ಮಾಡಿದ್ರೆ y ಸ್ಕ್ವೇರ್ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ cos ಸ್ಕ್ವೇರ್ ಥೀಟಾ is equal to 1 ಇಲ್ಲಿ LCM ತಗೊಂಡ್ರೆ 1 ಮತ್ತೆ y ಗೆ LCM ಏನು ಬರುತ್ತೆ y ಸ್ಕ್ವೇರ್ ಬರುತ್ತೆ. ಆಗ ಇಲ್ಲಿ 1 ಇರೋದ್ರಿಂದ y ಸ್ಕ್ವೇರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಬಂತು. ಇನ್ ದ ನೆಕ್ಸ್ಟ್ ಸ್ಟೆಪ್ ಇಲ್ಲಿ cos ಥೀಟಾಗೆ ಸ್ಕ್ವೇರ್ ಇದೆಯಲ್ವಾ ಅದನ್ನ ತೆಗೆದ್ರೆ ರೈಟ್ ಸೈಡಿಗೆ ರೂಟ್ ಬರುತ್ತೆ, ಕಂಪ್ಲೀಟ್ ರೂಟ್ ಬಂದುಬಿಟ್ಟು y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಡಿವೈಡೆಡ್ ಬೈ y ಸ್ಕ್ವೇರ್ ಅಂತ ಬರೀತೀವಿ ನಾವು. ಸೊ ಅಲ್ಲಿಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮೇಲ್ಗಡೆದಕ್ಕೆ ಮಾತ್ರ ರೂಟ್ ಬರೀತೀವಿ, ಯಾಕೆಂದ್ರೆ ಇದಕ್ಕೆ ರೂಟ್ 2 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಕೊನೆ ಉಳಿಯೋದಿಲ್ಲಿ y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಡಿವೈಡೆಡ್ ಬೈ y ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈ ಆನ್ಸರ್ 4 ಆಪ್ಷನ್ ಅಲ್ಲಿ ಯಾವುದಕ್ಕಿದೆ ಅಂದ್ರೆ ಆಪ್ಷನ್ ಡಿ ಗೆ ಆ ಒಂದು ಆನ್ಸರ್ ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 15 ಏನ್ ಹೇಳುತ್ತೆ, ಇಫ್ sin a plus sin square a is equal to 1, then the value of cos square a plus cos raised to 4a is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ಕ್ವಶನ್ ಪ್ರಕಾರ sin a plus sin square a is equal to 1 ಇದೆಯಲ್ವಾ, ಸೊ ಇದನ್ನ sin a is equal to 1 minus sin square a ಅಂತ ಬರ್ಕೊಳ್ಬಹುದು. ಈಗ ನಮಗೆ ಗೊತ್ತಿರುವಂತಹ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ 1 minus sin square a ಅಂದ್ರೆ ಏನ್ ಹೇಳುತ್ತೆ cos square a ಅಂತ ಹೇಳುತ್ತೆ. ಸೊ ಅಲ್ಲಿಗೆ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ಸೊ ಇಲ್ಲಿ ನಾವು ನೆಕ್ಸ್ಟ್ ಇನ್ನೊಂದು ಕಡೆ ಸೈಡ್ ಏನ್ ಕೊಟ್ಟಿದ್ದಾರೆ ಅವರು cos ಸ್ಕ್ವೇರ್ a ಪ್ಲಸ್ cos ರೈಸ್ ಟು 4a is equal to ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದಾರಲ್ವಾ. ಸೊ ಇಲ್ಲಿ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಇಲ್ಲಿ ಈಕ್ವೇಶನ್ ನಂಬರ್ 1 ಅಲ್ಲಿ ಏನ್ ಬಂದಿದೆ ಅಂದ್ರೆ cos ಸ್ಕ್ವೇರ್ a ಜಾಗದಲ್ಲಿ sin a ಅಂತ ಬರೀಬಹುದು ನಾವು.
ಅಲ್ಲಿಗೆ ಸೈನ್ ಎ ಪ್ಲಸ್ ಇಲ್ಲಿ ಕಾಸ್ ರೈಸ್ ಟು 4a ಅಂತ ಹೇಳಿದ್ರೆ ಏನು ಬರೀಬಹುದು ಅಂದ್ರೆ ಸೈನ್ ಸ್ಕ್ವೈರ್ ಎ ಅಂತ ಬರೀಬಹುದು. ಅಂದ್ರೆ ಕಾಸ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಸೈನ್ ಎ ಆದ್ರೆ ಕಾಸ್ ರೈಸ್ ಟು 4a ಅಂದ್ರೆ ಮತ್ತೆ ಸ್ಕ್ವೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಎ ಬರುತ್ತೆ. ಓಕೆನಾ? ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಏನು ಮಾಡ್ಬೋದು ಇಲ್ಲಿ ಅಂತ ಹೇಳಿದ್ರೆ ಸೈನ್ ಎ ಅಂತ ಹೇಳಿದ್ರೆ ಏನು ಬಂದಿದೆ, ಕಾಸ್ ಸ್ಕ್ವೇರ್ ಎ ಬಂದಿದೆ. ಓಕೆ, ಪ್ಲಸ್ ಇಲ್ಲಿ ಕಾಸ್ ರೈಸ್ ಟು 4 ತಾನೇ ಇದು. ಸೊ ಅಲ್ಲಿಗೆ ಕಾಸ್ ರೈಸ್ ಟು 4a. ಈಗ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ನ ವ್ಯಾಲ್ಯೂ ಆಕ್ಚುಲಿ 1 ಬಂದಿದೆ ಅಂದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ರೈಸ್ ಟು 4a ನ ವ್ಯಾಲ್ಯೂ ಕೂಡ 1 ಬರುತ್ತೆ ಅಂತ ಹೇಳಿ ನಾವು ಇದರಿಂದ ಹೇಳಬಹುದು. ಸೊ ಹಾಗಾಗಿ ಕ್ವಶನ್ ನಂಬರ್ 15ಗೆ 1 ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಹೇಳಬಹುದಾಗಿದೆ. ಇನ್ನು ಕ್ವಶನ್ ನಂಬರ್ 16 ಹೇಳುತ್ತೆ ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ದೆನ್ ದ ವ್ಯಾಲ್ಯೂ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಕೇಳಿದಾರೆ. ಸೊ ನಮಗೆ ಗೊತ್ತಿರುವಂತ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿಯ ಪ್ರಕಾರ ಏನ್ ಮಾಡಬಹುದು ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳ್ತೀವಿ ನಾವು. ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳ್ತೀವಿ. ಅಲ್ಲಿಗೆ ಇಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಸ್ಕ್ವೇರ್ ಮಾಡಬೇಕು. ಅಂದ್ರೆ ಅಲ್ಲಿಗೆ 3/5 ಅನ್ನ ಸ್ಕ್ವೇರ್ ಮಾಡಿದಾಗ ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾಗೆ ಸಮ ಇರುತ್ತೆ. ಸೊ 3/5 ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, 3 3s 9 ಬರುತ್ತೆ, 5 5s 25 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನ ಸರಿ ಇದೆ ಅಂತ ಹೇಳಿ ನಾವು 16ನೇ ಕ್ವಶನ್ಗೆ ಹೇಳಬಹುದು. ಕ್ವಶನ್ ನಂಬರ್ 17 ಏನ್ ಹೇಳುತ್ತೆ, ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾರೆ. ಕೆಳಗಡೆ ಕೆಲವೊಂದು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರಲ್ವಾ, ಅದರಲ್ಲಿ ಸಮ ಇರ್ತಕ್ಕಂಥ ಅಂದ್ರೆ ಸರಿಯಾದಂತ ಆಪ್ಷನ್ ಯಾವುದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸಿಕೆನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತಿದೆ. ಇದು ಆಕ್ಚುಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸಿಕೆನ್ ಸ್ಕ್ವೇರ್ ಥೀಟಾ ಬರಬೇಕಂದ್ರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ನ ಆಧಾರದ ಮೇಲೆ ನಾವಿಲ್ಲಿ ಆಪ್ಷನ್ ಡಿ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿನ ಮೊದಲನೇ ಐಡೆಂಟಿಟಿ ಬರುತ್ತೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳಿ. ಹಾಗಾಗಿ ನಾವು ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಮೈನಸ್ ಟ್ಯಾನ್ 45 ಡಿಗ್ರಿನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದ್ರದ್ದು ಆನ್ಸರ್ನ ನಾವು ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸೈನ್ 30 ಡಿಗ್ರಿಯ ವ್ಯಾಲ್ಯೂ ಆಕ್ಚುಲಿ ಏನು ಬರುತ್ತೆ, 1/2 ಬರುತ್ತೆ. ಹಾಗೇನೆ ಕಾಸ್ 60 ಡಿಗ್ರಿಯ ವ್ಯಾಲ್ಯೂ ಕೂಡ 1/2 ಬರುತ್ತೆ. ಮೈನಸ್ ಟ್ಯಾನ್ 45 ಡಿಗ್ರಿನ ವ್ಯಾಲ್ಯೂ 1 ಬರುತ್ತೆ. ಇದ್ರ ಆಧಾರದ ಮೇಲೆ 1/2 ಪ್ಲಸ್ 1/2 ಅಂದ್ರೆ 1 ಬರುತ್ತೆ, ಮೈನಸ್ 1. ಸೊ 1 ಮೈನಸ್ 1 ಅಂತ ಹೇಳಿದ್ರೆ ಆನ್ಸರ್ ಬಂದ್ಬಿಟ್ಟು 0. ಸೊ ದಟ್ ಆಪ್ಷನ್ A is the correct answer for the question 18. ಇನ್ನು ಕ್ವಶನ್ ನಂಬರ್ 19 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಸೊ 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನ್ ಬರೀಬಹುದು ಅಂದ್ರೆ ಅಕಾರ್ಡಿಂಗ್ ಟು ದ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಇಲ್ಲಿ ನಾವು 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎ ನ ಏನಂತ ಬರೀತೀವಿ ನಾವು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀತೀವಿ. ಅಲ್ಲಿಗೆ 3 ಪ್ಲಸ್ 1 ಎಷ್ಟಾಯ್ತು, 4 ಆಯ್ತು. ಪ್ಲಸ್ ಇನ್ನು ಉಳಿದಿರೋದೇನು ಟ್ಯಾನ್ ಸ್ಕ್ವೇರ್ ಎ. ಸೊ ಅಲ್ಲಿಗೆ 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದ್ರೆ ಆಪ್ಷನ್ ಎ ನಲ್ಲಿ ಇರ್ತಕ್ಕಂಥ ಉತ್ತರವನ್ನ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಸೈನ್ ಎ ಇಂಟು ಕೊಸಿಕೆಂಟ್ ಎ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ನಮಗೆ ಗೊತ್ತಿರುವಂತಹ ಟ್ರಿಗ್ನಾಮೆಟ್ರಿಕ್ ರೇಷಿಯೋದ ರೆಸಿಪ್ರೋಕಲ್ ಏನ್ ಹೇಳುತ್ತೆ ಅಂದ್ರೆ ಸೈನ್ ಎ ಇಂಟು ಕೊಸಿಕೆಂಟ್ ಎ ನ ನಾವು 1/sin ಎ ಅಂತ ಬರ್ಕೊಳ್ಬಹುದು. ಆಗ ಸೈನ್ ಎ ಗೆಟ್ ಕ್ಯಾನ್ಸಲ್, ದೆನ್ ದ ವ್ಯಾಲ್ಯೂ ಆಫ್ ಸೈನ್ ಎ ಇಂಟು ಕೊಸಿಕೆಂಟ್ ಎ ಈಸ್ ಈಕ್ವಲ್ ಟು 1. ಸೊ ದಟ್ ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 21 ನೋಡೋದಾದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು, ಸೊ ನೋಡಿ ಇಲ್ಲಿ ಕೊಟ್ಟಿರುವಂತೆ ನಾವು ತಗೊಂಡ ಹಾಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಂತ ಬರೀಬಹುದು ನಾವು ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಅದ್ರ ಪ್ರಕಾರ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನ ನಾವು ಹೇಳಬಹುದು. ಇನ್ನು ಕ್ವಶನ್ ನಂಬರ್ 22 ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಂಟು 1 ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿದರು. ಸೊ ಇಲ್ಲಿ ನೋಡಿ, ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಂಟು 1 ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಥೀಟಾವನ್ನ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಅನ್ನ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿಯ ಪ್ರಕಾರ ನಾವು ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಬಹುದು. ಇನ್ನು ಇಲ್ಲಿ ಉಳಿದಿರೋದು 1 ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಹಾಗೆ ಬರ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು 1 ಮೈನಸ್ ಈ ಕೊಸಿಕೆಂಡ್ ಸ್ಕ್ವೇರ್ ಥೀಟಾಗೆ ಮತ್ತೆ ಒಂದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿಯನ್ನು ಬರೆದ್ರೆ ನಾವು ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತ ಬರೀಬಹುದು. ಈಗ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು 1 ಮೈನಸ್ ಈ ಮೈನಸ್ ಇಂದ ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಬರುತ್ತೆ. ಸೊ ಅಲ್ಲಿಗೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋದು ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಆಯಿತು. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಈ ಟ್ರಿಗ್ನಾಮೆಟ್ರಿಕ್ ರೇಷಿಯೋದ ರೆಸಿಪ್ರೋಕಲ್ ಏನಾಗುತ್ತೆ ಮೈನಸ್ 1/ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಆಗ ಟ್ಯಾನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಯಿತು. ಫೈನಲಿ ಆನ್ಸರ್ ಏನು ಉಳಿತದೆ -1. ಸೊ ಅಲ್ಲಿಗೆ 22nd ಕ್ವಶನ್ಗೆ ಆಪ್ಷನ್ ಎ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 23 ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1/sin ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿದರು. ಸೊ ಇಲ್ಲಿ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್
ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ 1/sin² ಥೀಟಾವನ್ನು ನಾವು ಯಾವ ರೀತಿ ಬರ್ಕೊಳ್ಬಹುದು ಅಂದ್ರೆ ನೋಡಿ, ಇಲ್ಲಿ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ 1/sin² ಥೀಟಾವನ್ನು ನಾವು ಕೊಸಿಕೆನ್ ಸ್ಕ್ವೇರ್ ಟೀಟಾ ಅಂತ ಬರ್ಕೋಬಹುದು. ಓಕೆ, ಅಲ್ಲಿಗೆ ಇಲ್ಲಿ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಕೊಸಿಕೆನ್ ಸ್ಕ್ವೇರ್ ಟೀಟಾಗೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿಯನ್ನು ಬಳಸಿದ್ರೆ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಕೊಸಿಕೆನ್ ಸ್ಕ್ವೇರ್ ಟೀಟಾನ ನಾವು ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂತ ಬರೀಬಹುದು. ಆಗ ಇಲ್ಲಿ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಇಂಟು ಪ್ಲಸ್ -1 ಆಗುತ್ತೆ. ಸೊ ದಟ್ ಕಾಟ್ ಸ್ಕ್ವೇರ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಆಕ್ಚುಲಿ ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಗುತ್ತೆ. ಸೊ ಅಲ್ಲಿಗೆ ನಮಗೆ ಇಲ್ಲಿ ಉಳಿದಿರೋದು ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರ 1 ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಕ್ವಶನ್ ನಂಬರ್ 24 ಹೇಳುತ್ತೆ, ಇಫ್ ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಕೆ ದೆನ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಅಂತ ಕೇಳಿದ. ಸೊ ಇಲ್ಲಿ 24th ಕ್ವಶನ್ಗೂ ಕೂಡ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿಯನ್ನು ಬಳಸಿದ್ರೆ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 1 ಆಗುತ್ತೆ. ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಏನಂತ ಬರೀಬಹುದು ಅಂದ್ರೆ ಎ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇರೋದ್ರಿಂದ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಅಂತ ಬರೀಬಹುದು. ಅಲ್ಲಿಗೆ ಸೀಕೆಂಟ್ ಎ ಮೈನಸ್ ಪ್ಲಸ್ ಟ್ಯಾನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಅಂತಿದೆ. ಇಲ್ಲಿ ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಇರೋ ಜಾಗದಲ್ಲಿ ಕೆ ಕೊಟ್ಟಿದ್ದಾರೆ ಅವರು. ಸೊ ನಾವಿಲ್ಲಿ ಕೆ ವ್ಯಾಲ್ಯೂವನ್ನು ತಗೊಂಡಿವಿ ಅಂತ ಹೇಳಿದ್ರೆ ಅಲ್ಲಿಗೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಇಂಟು ಕೆ ಇಸ್ ಈಕ್ವಲ್ ಟು ನಾವಿಲ್ಲಿ ಏನಂತ ಹೇಳ್ಬೋದು, 1 ಅಂತ ತಗೊಳ್ಬೋದು. ಆಗ ಈ ಕೆನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1/k ಆಗುತ್ತೆ. ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು 1/k ಬರುತ್ತೆ. ಸೊ ದಟ್ ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 25, ಇಫ್ 8 tan p is equal to 15 then sin p minus cos p is equal to ಅಂತ ಕೇಳಿದಾರೆ. ಸೊ ನೋಡಿ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ 8 ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ tan p is equal to 15 divided by 8 ಆಗುತ್ತೆ. ಅಲ್ಲಿಗೆ ನಮಗೆ ಗೊತ್ತಿರುವ ಪ್ರಕಾರ tan ಥೀಟಾವನ್ನು ನಾವು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಕರಿತೀವಿ. ಸೊ ಅದ್ರ ಪ್ರಕಾರ ಇಲ್ಲಿ ನಾವು ಹೈಪೋಟಿನಸ್ ಅನ್ನು ಕಂಡುಹಿಡ್ಕೊಳ್ಬೇಕು. ಪೈಥಾಗೋರಸ್ ಥಿಯರಮ್ ನ ಪ್ರಕಾರ ಹೈಪೋಟಿನಸ್ ನ ಸ್ಕ್ವೇರ್ ಅಪೋಸಿಟ್ ಸೈಡ್ ನ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸೈಡ್ ನ ಸ್ಕ್ವೇರ್ ಗೆ ಈಕ್ವಲ್ ಇರುತ್ತೆ. ಅಲ್ಲಿಗೆ ಏನಾಗುತ್ತೆ, ಹೈಪೋಟಿನಸ್ ನ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಅಪೋಸಿಟ್ ಸೈಡ್ ಏನ್ ಬರುತ್ತೆ, ಇಲ್ಲಿ 15 ಕೊಟ್ಟಿದ್ದಾರೆ. ಸೊ 15 ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಹೇಳಿದ್ರೆ 64. ಅಲ್ಲಿಗೆ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 15 ಸ್ಕ್ವೇರ್ ಅಂದ್ರೆ 15ರ ವರ್ಗ ಏನ್ ಬರುತ್ತೆ, 225 ಬರುತ್ತೆ. ಹಾಗೆ 64ರ ವರ್ಗ ಬಂದ್ಬಿಟ್ಟು 8 ಆಕ್ಚುಲಿ ಇಲ್ಲಿ ಕೊಟ್ಟಿದ್ದು 8ರ ವರ್ಗ ಏನ್ ಬರುತ್ತೆ, 64 ಬರುತ್ತೆ. ಸೊ ಅಲ್ಲಿಗೆ ಇವೆರಡನ್ನ ಕೂಡಿದಾಗ 289 ಬರುತ್ತೆ. ಸೊ ದಟ್ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಿದ್ವಿ ಅಂದ್ರೆ 289ನ ಸ್ಕ್ವೇರ್ ರೂಟ್ ಆಕ್ಚುಲಿ 17 ಬರುತ್ತೆ. ಓಕೆ, ಸೊ ಅಲ್ಲಿಗೆ ಹೈಪೋಟಿನಸ್ ಬಂದ್ಬಿಟ್ಟು 17 ಅಂತ ಹೇಳಿ ನಾವು ಹೇಳ್ಬೋದು. ಇದರ ಆಧಾರದ ಮೇಲೆ ಸೊ ನಾವೇನ್ ಹೇಳ್ಬೋದು, ಸೈನ್ ಪಿ ಮೈನಸ್ ಕಾಸ್ ಪಿ. ಸೊ ಅಲ್ಲಿಗೆ ಸೈನ್ ಪಿ ಮೈನಸ್ ಕಾಸ್ ಪಿ ಮಾಡಿದ್ರೆ ಸೈನ್ ಪಿ ಅಂದ್ರೆ ಅಪೋಸಿಟ್ ಬೈ ಹೈಪೋಟಿನಸ್ ಮೈನಸ್ ಅಪೋಸಿಟ್ ಬೈ ಅಡ್ಜಸೆಂಟ್. ಅಲ್ಲಿಗೆ 15/7 ಮೈನಸ್ 8/17 ಬರುತ್ತೆ. ಅಲ್ಲಿಗೆ 15/7 ಅಲ್ಲಿ 8/17 ಮಾಡಿದಾಗ ನಮಗೆ 7 divided by 17 ಬರುತ್ತೆ. ಸೊ ದಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ ಲಾಸ್ಟ್ ಕ್ವಶನ್, ಇಫ್ tan square theta is equal to 8/7 where theta is an acute angle then the value of 1 plus sin theta into 1 minus sin theta divided by 1 plus cos theta into 1 minus cos theta is ಅಂತ ಕೇಳಿದಾರೆ ಅವರು. ಸೊ ಕ್ವಶನ್ ನಂಬರ್ 26 ಪ್ರಕಾರ 1 plus sin theta into 1 minus sin theta divided by 1 plus cos theta into 1 minus cos theta. ಇಲ್ಲಿ a plus b into a minus b ಫಾರ್ಮಲ್ ಬರೆದ್ರೆ 1 minus sin square theta ಆಗುತ್ತೆ. ಇಲ್ಲಿ ಕೆಳಗಡೆನೂ ಕೂಡ ಅಷ್ಟೇ 1 minus cos square theta ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 1 minus sin square theta ಅಂದ್ರೆ ಐಡೆಂಟಿಟಿಯ ಪ್ರಕಾರ cos square theta ಅಂತ ಬರೀತೀವಿ. ಹಾಗೆ 1 minus cos square theta ಅಂದ್ರೆ ಅದನ್ನು ಕೂಡ ಐಡೆಂಟಿಟಿಯ ಪ್ರಕಾರ sin square theta ಅಂತ ಬರೀತೀವಿ. ದಟ್ ಈಸ್ ಈಕ್ವಲ್ ಟು ಇಲ್ಲಿ cos square theta by sin square theta ಅಂದ್ರೆ cot square theta ಗೆ ಸಮ ಇರುತ್ತೆ. ಹಾಗೆ cot square theta ದ ರೆಸಿಪ್ರೋಕಲ್ ಅನ್ನು ನಾವು 1/tan square theta ಅಂತ ಬರೀತೀವಿ. ಅಲ್ಲಿಗೆ tan square theta ದ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು 8/7. ಅದನ್ನ 1 divided by ಅಂದ್ರೆ 8/7 ನ ರೆಸಿಪ್ರೋಕಲ್ ಬರೆದ್ರೆ ನಮಗೆ 7/18 ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರ 7/8 is the right answer.